ನಭೋಮಂಡಲದ ಅಚ್ಚರಿಗೆ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ. ಕೆಲ ಹೊತ್ತಲ್ಲೇ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗಲಿರುವಂಥದ್ದು. ನಭೋಮಂಡಲದಲ್ಲಿ ಸುಮಾರು ವರ್ಷಗಳ ನಂತರ ಅಚ್ಚರಿ ಮೂಡ್ತಾ ಇರುವಂಥದ್ದು. ದೇಶವೇ ಈ ಒಂದು ಅಚ್ಚರಿಗೆ ಕಾತುರದಿಂದ ಕಾಯ್ತಾ ಇದೆ. ಕೆಲ ಹೊತ್ತಲ್ಲೇ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗಲಿರುವಂಥದ್ದು. ಚಂದ್ರಗ್ರಹಣ ಹಿನ್ನೆಲೆ ರಾಜ್ಯದ ಹಲವಾರು ದೇವಸ್ಥಾನಗಳು ಬಂದ್ ಆಗಿದೆ. ಈಗಾಗಲೇ ಪೂಜೆ ಪುನಸ್ಕಾರಗಳು ಎಲ್ಲ ಆಗಿದೆ. ಈಗ ದೇಗುಲಗಳನ್ನು ಬಂದ್ ಮಾಡಿದ್ದಾರೆ. ಟೆಲಿಸ್ಕೋಪ್ ಮೂಲಕ ಈಗ ನೆಹರು ತಾರಾಲಯದಲ್ಲಿ ಜನರಿಗೆ ನೋಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣ ವೀಕ್ಷಣೆ ಆಗಲಿದೆ. ಈಗಾಗಲೇ ಚಂದ್ರಗ್ರಹಣ ಆರಂಭದ ಸ್ಟೆಪ್ಸ್ ನಲ್ಲಿರುವಂತದ್ದು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಭೂಮಿಯ ನೆರಳೇನಿದೆ ಚಂದ್ರನ ಮೇಲ್ಮೈಗೆ ಬೀಳೋಕೆ ಆರಂಭ ಆಗಿರುವಂಥದ್ದು. ಬ್ಲಡ್ ಮೂನ್ ನೋಡೋಕೆ ವಿಶ್ವವೇ ಕಾತುರದಿಂದ ಕಾಯ್ತಾ ಇತ್ತು. ಆ ಕ್ಷಣ ಈಗ ಶುರುವಾಗಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದು ಭೂಮಿಯ ನೆರಳು ತದನಂತರ ಚಂದ್ರನ ಮೇಲೆ ಬೀರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. 3:29 ಸಂಪೂರ್ಣ ಚಂದ್ರಗ್ರಹಣ ಆಗಲಿದೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ದೇವಸ್ಥಾನಗಳನ್ನ ಬಂದ್ ಮಾಡಲಾಗಿದೆ. ನಾಳೆ ಬೆಳಗ್ಗೆ ಶುದ್ಧೀಕರಣ ಎಲ್ಲ ಆದಮೇಲೆ ಮೊದಲ ಪೂಜೆ ಆರಂಭ ಆಗಲಿರುವಂಥದ್ದು. ನೆಹರು ತಾರಾಲಯದಲ್ಲಿ ಗ್ರಹಣ ವೀಕ್ಷಣೆಗೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇದನ್ನ ಈ ಒಂದು ರೆಡ್ ಬ್ಲಡ್ ಮೂನ್ ಅನ್ನ ಬರೀ ಕಣ್ಣಿನಿಂದ ನೋಡಬಹುದಾಗಿದೆ. ಸುಮಾರು 3:29 ಆಗುವಂತಹ ಒಂದು ಚಂದ್ರಗ್ರಹಣ ಇದು. ಕಳೆದ ವರ್ಷ ಯಾವ ಗ್ರಹಣ ಕೂಡ ಭಾರತದಲ್ಲಿ ಯಾವ ಭಾಗದಲ್ಲೂ ಕೂಡ ಜನರಿಗೆ ಗೋಚರ ಆಗಿರಲಿಲ್ಲ. ಈ ಒಂದು ಚಂದ್ರಗ್ರಹಣ ತುಂಬಾನೇ ಸ್ಪೆಷಲ್ ಅನ್ಬಹುದು. ಯಾಕಂದ್ರೆ ಇದು ಎಲ್ರಿಗೂ ಕೂಡ ನೋಡುವಂಥ ಚಾನ್ಸ್. ಬರಿಗಣ್ಣಿನಲ್ಲೇ ಈ ಒಂದು ಚಮತ್ಕಾರವನ್ನ ನೋಡಬಹುದಾಗಿದೆ. ಬ್ಲಡ್ ಮೂನ್ ಅಂತಾನೆ ಕರೀತಾರೆ ಇದನ್ನ, ರಕ್ತ ಚಂದ್ರಗ್ರಹಣ ಅಂತ. ಯಾಕಂದ್ರೆ ಚಂದ್ರ ಸಂಪೂರ್ಣವಾಗಿ ಕೆಂಪಾಗಿ ಗೋಚರ ಆಗ್ತಾನೆ. ದೃಶ್ಯದಲ್ಲಿ ನೋಡ್ತಾ ಇರಬಹುದು. ನೆಹರು ತಾರಾಲಯದಲ್ಲೂ ಕೂಡ ಎಲ್ರಿಗೂ ಕೂಡ ಆ ಒಂದು ಚಂದ್ರಗ್ರಹಣವನ್ನ ನೋಡುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗಾಗಲೇ ಸಾರ್ವಜನಿಕರು ಕೂಡ ಆ ಸ್ಥಳಕ್ಕೆ ಬಂದಿರುವಂಥದ್ದು. ಅವರು ಕೂಡ ಈ ಒಂದು ಚಮತ್ಕಾರವನ್ನ ಬರಿಗಣ್ಣಿನಲ್ಲಿ ನೋಡ್ತಾ ಇರುವ ದೃಶ್ಯವನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಭಾಗಶಃ ಚಂದ್ರನ 20% ನಷ್ಟು ನೆರಳಿನಿಂದ ಕೂಡಿದೆ. ಆರಂಭದ ಹಂತದಲ್ಲಿರುವಂಥದ್ದು ಚಂದ್ರಗ್ರಹಣ. ನಭೋಮಂಡಲದ ಒಂದು ದೊಡ್ಡ ಅಚ್ಚರಿ ಅಂತಾನೆ ಹೇಳಬಹುದು ಈ ಒಂದು ಚಂದ್ರಗ್ರಹಣ. ಭಾರತ ಇರಬಹುದು, ಶ್ರೀಲಂಕಾ, ಚೀನಾ, ಮಂಗೋಲಿಯಾ, ರಷ್ಯಾದ ಕೇಂದ್ರ ಭಾಗ, ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷಿಯಾ, ಆಫ್ರಿಕಾ ಖಂಡದ ಪೂರ್ವ ಭಾಗದಲ್ಲಿ ಈ ಒಂದು ಚಂದ್ರಗ್ರಹಣವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಗಲ್ಫ್ ದೇಶಗಳು ಮತ್ತು ಆಸ್ಟ್ರೇಲಿಯಾದಲ್ಲೂ ಕೂಡ ಚಂದ್ರಗ್ರಹಣವನ್ನ ಕಾಣಬಹುದಾಗಿದೆ. ಚಂದ್ರಗ್ರಹಣವನ್ನ ತಪ್ಪದೆ ವೀಕ್ಷಣೆ ಮಾಡಿ ಅಂತ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಯಾಕಂದ್ರೆ ಇದು ಅಪರೂಪದ ಕ್ಷಣ ಅಂತಾನೆ ಹೇಳಬಹುದು. ಒಂದು ದೊಡ್ಡ ಖಗೋಳ ವಿಸ್ಮಯ, ಚಂದ್ರನ ಅಚ್ಚರಿ ಅಂತಾನೆ ಹೇಳಬಹುದು. ಗ್ರಹಣ ವೀಕ್ಷಿಸೋಕೆ ವಿಶೇಷ ಸಾಧನಗಳ ಅಗತ್ಯವಿಲ್ಲ. ಬರಿಗಣ್ಣಿನಿಂದಲೇ ಈ ಒಂದು ಬ್ಲಡ್ ಮೂನ್ ಅನ್ನ ನೋಡಬಹುದು. ಸಂಪೂರ್ಣ ಸುರಕ್ಷಿತವಾಗಿರುತ್ತೆ. ಯಾವುದೇ ರೀತಿಯ ಕಣ್ಣಿಗೆ ಅಪಾಯ ಇಲ್ಲ. ಯಾವುದೇ ವಿಕಿರಣ ಕೂಡ ಇಲ್ಲಿ ಸೋಸೋದಿಲ್ಲ. ಹೀಗಾಗಿ ಬರಿಗಣ್ಣಿನಿಂದ ಜನರು ಈ ಒಂದು ಚಂದ್ರಗ್ರಹಣವನ್ನ ನೋಡಬಹುದಾಗಿದೆ. ಈಗ ನೆಹರು ತಾರಾಲಯದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಸದ್ಯಕ್ಕೆ ಅಲ್ಲಿ ಸಾರ್ವಜನಿಕರು ಬಂದಿದ್ದಾರಾ? ಯಾವ ರೀತಿ ಒಂದು ಈ ಚಂದ್ರಗ್ರಹಣವನ್ನ ನೋಡ್ತಾ ಇದ್ದಾರೆ ಅಂತ? ಧನುಶ್ರೀ, ಚಂದ್ರಗ್ರಹಣವನ್ನು ನೋಡಲು ಬಹಳ ಕೌತುಕ ಇರುವಂಥದ್ದು. ಆ ಚಂದ್ರಗ್ರಹಣದ ಕೌತುಕವನ್ನು ಕಣ್ತುಂಬಿಕೊಳ್ಳೋಕ್ಕೂ ಸಾರ್ವಜನಿಕರೆಲ್ಲರೂ ಕೂಡ ತುಂಬ ಜನ ನೆಹರು ತಾರಾಲಯದತ್ತ ಬರ್ತಾ ಇರುವಂಥದ್ದು. ಸುಮಾರು 6 ಒಂದು ಟೆಲಿಸ್ಕೋಪ್ಗಳ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಸದ್ಯ ನೀವು ನೋಡ್ಬೋದು ದೃಶ್ಯಾವಧಿಯಲ್ಲಿ. ಈಗಾಗಲೇ ಇಲ್ಲಿ ಸಾರ್ವಜನಿಕರು ಏನಿದ್ದಾರೆ ಅವರ ಫ್ಯಾಮಿಲಿ ಕುಟುಂಬಗಳ ಸಮೇತವಾಗಿ ಬಂದು ಒಬ್ಬೊಬ್ಬರಾಗಿ ಟೆಲಿಸ್ಕೋಪ್ ಅಲ್ಲಿ ಈ ಒಂದು ಚಂದ್ರಗ್ರಹಣದ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋಕೆ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ಮಾಡಲಾಗಿದೆ. ಅದೇ ರೀತಿಯಾಗಿ ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಚಂದ್ರಗ್ರಹಣವನ್ನ ನೋಡಿಕೊಳ್ಳೋ ಕಾರಣ ಅಂತಂದ್ರೆ ಅಲ್ಲಿ ಸಂಪೂರ್ಣವಾದಂತಹ ಚಂದ್ರ ಕಾಣಿಸ್ತಾ ಇಲ್ಲ. ಮತ್ತೆ ಪ್ರಾಬ್ಲಮ್ ಏನಂತಂದ್ರೆ ಮೋಡಗಳು ಕವಿದ ಹಂತ ಹಿನ್ನೆಲೆಯಲ್ಲಿ ಮೋಡಗಳು ಅಡ್ಡ ಬರ್ತಾ ಇದೆ. ಇದೇ ಒಂದು ಕಾರಣಕ್ಕೋಸ್ಕರ
ಅಲ್ಲಿ ನೋಡೋಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಮಕ್ಕಳು ಸಮೇತ ತಮ್ಮ ಫ್ಯಾಮಿಲಿಗಳ ಸಮೇತ ಬಂದಿದ್ದಾರೆ. ಮತ್ತು ಪ್ರಮುಖವಾಗಿ ಈ ಒಂದು ಸುಮಾರು 6 ಟೆಲಿಸ್ಕೋಪ್ಗಳು, ಒಂದು LED ವ್ಯವಸ್ಥೆಯನ್ನು ನೆಹರು ತಾರಾಲಯದಲ್ಲಿ ಮಾಡಿರುವಂಥದ್ದು. ರಾಹುಗ್ರಸ್ತ ಈ ಒಂದು ಚಂದ್ರಗ್ರಹಣವನ್ನು ನೋಡೋಕೆ ಎಲ್ಲರೂ ಕೂಡ ರಾತ್ರಿ ಇಡೀ ನೋಡೋಕೆ ಎಲ್ಲರೂ ಕೂಡ ಪ್ರಿಪ್ರೇಷನ್ಸನ್ನು ಎಲ್ಲ ಕೂಡ ಈಗ ಮಾಡ್ಕೊಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಒಂದು ಬ್ಯಾರಿಕೇಡ್ಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿ ಅಲ್ಲ ಒಳಗಡೆ 2-3 ಒಂದು ಟೆಲಿಸ್ಕೋಪ್ಗಳನ್ನು ಇಟ್ಟಿರುವಂಥದ್ದು. ಅಂದರೆ ಪ್ರಮುಖವಾಗಿ 7:30ಕ್ಕೆ ಅದು ಪ್ರಾರಂಭ ಆಗಿರುವಂಥದ್ದು. ಅಂದರೆ ಈಗ 9:15 ನಂತರ ಈಗ ಚಂದ್ರಗ್ರಹಣ ಪ್ರಾರಂಭ ಆಗಿರುವಂಥದ್ದು. 1:15ವರೆಗೂ ಕೂಡ ಈ ಒಂದು ಚಂದ್ರಗ್ರಹಣ ಇರುತ್ತೆ. ಈ ಸಂದರ್ಭದಲ್ಲಿ ಈ ಒಂದು ಸಂಪೂರ್ಣವಾದಂತಹ ರೆಡ್ ಕಲರ್, ಸಂಪೂರ್ಣವಾದ ಕೆಂಪುಮಯವಾಗಿರುವಂತಹ ಒಂದು ಚಂದ್ರವನ್ನು ನೋಡೋಕೆ ಎಲ್ಲರೂ ಆ ಒಂದು ಕೌತುಕವನ್ನು ಕಣ್ತುಂಬಿಕೊಳ್ಳೋಕೆ ಎಲ್ಲ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ನೆಹರು ತಾರಾಲಯದ ಡೈರೆಕ್ಟರ್ ಏನಿದ್ದಾರೆ ಅವರು ಕೂಡ ಅವರು ಜೊತೆಯಲ್ಲಿ ಬಂದು ಅವರೇ ಇಲ್ಲಿ ವಾಲಂಟಿಯರ್ ಆಗಿದ್ದುಕೊಂಡು ವಾಲಂಟಿಯರ್ಸ್ ಜೊತೆಯಲ್ಲಿ ಇದ್ಕೊಂಡು ಅವರಿಗೆ ಹೇಳೋಕೆ ಎಲ್ಲ ಕೂಡ ಪ್ರಿಪ್ರೇಷನ್ಸನ್ನು ಅದೇ ರೀತಿಯಾಗಿ ಸರಿಯಾಗಿ ಅವರು ಕೂಡ ಮಾತಾಡ್ತಾ ಇರುವಂಥದ್ದು. ಮತ್ತೆ ಇಲ್ಲಿ ಡೈರೆಕ್ಟರ್ ಏನಿದ್ದಾರೆ ಅಂದರೆ ನೆಹರು ತಾರಾಲಯಕ್ಕೆ ಸಂಬಂಧಪಟ್ಟಂತ ಡೈರೆಕ್ಟರ್ ಏನಿದ್ದಾರೆ ಅವರನ್ನೇ ಒಂದು ಮಾತಾಡ್ಸೋಣ. ಈ ಒಂದು ವ್ಯವಸ್ಥೆ ಹೇಗೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ. ಸರ್, ಅಂದರೆ ನೀವು ಈಗಾಗಲೇ ಸಂಜೆಯಿಂದಲೇ ಎಲ್ಲ ಪ್ರಿಪ್ರೇಷನ್ಸ್ ಅನ್ನ ಮಾಡ್ಕೊಂಡಿದ್ರಿ, ಮತ್ತೆ ಇಲ್ಲಿ ಸಾರ್ವಜನಿಕರು ಬರ್ತಾರೆ ಅಂತ ಅವ್ರಿಗೂ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸ್ವಲ್ಪ ಮೋಡಗಳು ಅಡ್ಡ ಬರ್ತಾ ಇದೆ ಅಂತ ಸರ್ ಹೇಗೆ ಪ್ರಿಪ್ರೇಷನ್ಸ್ ಇದೆ ಈ ಮತ್ತೆ ಚಂದ್ರಗ್ರಹಣದ ಈ ಒಂದು ವಿಸ್ಮಯದ ಬಗ್ಗೆ ಹೇಳುವಂಥದ್ದಾದ್ರೆ? ಇದು ವಿಸ್ಮಯಕಾರಿಯಾದ ವಿದ್ಯಮಾನ ಅನ್ನೋದರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ವಿರಳವಾದ ವಿದ್ಯಮಾನ, ಯಾವಾಗಲೂ ಈ ರೀತಿ ಬೆಂಗಳೂರಿಂದ ಕಂಡು ಬರಲ್ಲ. ಮೋಡ ಇಲ್ಲಿರೋದು ದುರಾದೃಷ್ಟಕರ ಕೆಲಮಟ್ಟಿಗೆ. ಆದರೆ ಚಂದ್ರ ಕಾಣ್ತಾ ಇದ್ದಾನೆ, ಆಗಿಂದಾಗೆ ಕಾಣಿಸ್ಕೋತಾ ಇದ್ದಾನೆ. ಆವಾಗವಾಗ ಮೋಡದಿಂದ ಮರೆಯಾದರೂ ಮತ್ತೆ ಹೊರಗೆ ಬರ್ತಾ ಇದ್ದಾನೆ. ನಾವು ನೋಡಿ ಈ ಒಂದು ವಿದ್ಯಮಾನಕ್ಕೆ ಸಂಬಂಧಿಸಿದಂತೆ ಅನೇಕ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಈ ನಿಟ್ಟಿನಲ್ಲಿ ನಾನು ನಮ್ಮ ಜವಾಹರ್ಲಾಲ್ ನೆಹರು ತಾರಾಲಯದ ಸಿಬ್ಬಂದಿನ ಹಾಗೂ ಪೊಲೀಸ್ ಸಿಬ್ಬಂದಿನ ನಾನು ಖಂಡಿತ ಅವರ ಕೆಲಸವನ್ನು ನಾನು ಸ್ಮರಿಸಲೇಬೇಕು. ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಇಲ್ಲಿ ನೋಡಿ ಬ್ಯಾರಿಕೇಡ್, ಇವಾಗಲೇ ನಿಮ್ಮ ಕೈ ಇಟ್ಟು ನಿಂತ್ಕೊಂಡಿದ್ದೀರಾ ಬ್ಯಾರಿಕೇಡ್ ಮೇಲೆ. ಬ್ಯಾರಿಕೇಡ್ ಹಾಕ್ಸಿದ್ದೀವಿ, ಯಾರಿಗೂ ತೊಂದರೆ ಆಗದಿರಲಿ, ನುಗ್ಲಿ ಇಲ್ಲದಿರಲಿ ಅಂತ. ಜೊತೆಗೆ ನೋಡಿ ಭಿತ್ತಿ ಚಿತ್ರಗಳು, ಪೋಸ್ಟರ್ಸ್ನ ಹಾಕಿದ್ದೀವಿ. ಒಂದು ಉಪನ್ಯಾಸ ಇತ್ತು, ಉಪನ್ಯಾಸದ ಜೊತೆ ಅನೇಕ ಒಳ್ಳೆಯ ಸ್ಲೈಡ್ಗಳನ್ನ, ಚಿತ್ರಗಳನ್ನು ಯಾವ ರೀತಿ ಗ್ರಹಣ ಆಗತ್ತೆ ಅಂತ ತೋರಿಸಿದ್ವಿ. ಜೊತೆಗೆ ಡೆಮಾನ್ಸ್ಟ್ರೇಷನ್ಸ್ ಇತ್ತು. ಓಕೆ, ಯಾವ ರೀತಿ ಸೂರ್ಯ ಒಂದು ಮಾದರಿಗಳನ್ನು ಇಟ್ಟು ಯಾವ ರೀತಿ ನೆರಳು ಬೀಳೋದ್ರಿಂದ ಗ್ರಹಣಗಳು ಉಂಟಾಗತ್ತೆ, ಅಂದರೆ ಚಂದ್ರನ ನೆರಳು ಭೂಮಿ ಮೇಲೆ ಬೀಳೋದ್ರಿಂದ ಯಾವ ರೀತಿ ಸೂರ್ಯಗ್ರಹ ಉಂಟಾಗತ್ತೆ, ಭೂಮಿಯ ನೆರಳಿಗೆ ಚಂದ್ರ ಪ್ರವೇಶ ಮಾಡೋದರಿಂದ ಯಾವ ರೀತಿ ಚಂದ್ರಗ್ರಹಣ ಉಂಟಾಗತ್ತೆ, ಇದನ್ನೆಲ್ಲ ನಾವು ಹೇಳೋದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಇವಾಗ ನೋಡಿ, ಇವಾಗ ಚಂದ್ರಗ್ರಹಣ ಇವಾಗ ನಡೀತಾ ಇದೆ. ಈಗಾಗಲೇ ಚಂದ್ರನ ಗೋಲ ಕಪ್ಪಾಗುವುದು ಪ್ರಾರಂಭವಾಗಿದೆ. ಆದರೆ ಮೋಡ ಇರೋದ್ರಿಂದ ಅಷ್ಟಾಗಿ ಗೋಚರಿಸ್ತಾ ಇಲ್ಲ. ಆದರೆ ಸಂಪೂರ್ಣವಾಗಿ ಗೋಚರಿಸ್ತಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. 11 ಗಂಟೆ ಅಷ್ಟೊತ್ತಿಗೆ ರಕ್ತವರ್ಣದ ಚಂದ್ರ ಕಾಣಿಸ್ಕೋತಾನೆ ನಮ್ಮೆಲ್ಲರಿಗೂ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಡೈರೆಕ್ಟರ್ ಮಾತಾಡಿರುವಂಥದ್ದು ಧನುಶ್ರೀ. ಇನ್ನೂ ಕೂಡ ಇಲ್ಲಿ ಪಬ್ಲಿಕ್ ಅವರು ಕೂಡ ಬರ್ತಾ ಇದ್ದಾರೆ, ಅಂದ್ರೆ ಸಾರ್ವಜನಿಕರು ಬಂದು ನೋಡೋಕೆ ಎಲ್ಲ ಒಂದು ವ್ಯವಸ್ಥೆಯನ್ನಾಗಿದೆ. ನೋಡಬೇಕು, ಇನ್ನೂ ಕೂಡ ಈಗ ಸದ್ಯ ಮೋಡ ಅಡ್ಡ ಬರ್ತಾ ಇರುವಂಥದ್ದು. ಇನ್ನು ಮುಂದುವರೆದ ಸಮಯದ ಕಳೆದಂತೆ ಹೇಗೆ ಚಂದ್ರ ಕಾಣಿಸ್ಕೊಳ್ತೇನೆ ಅನ್ನೋದು ಕೂಡ ನೋಡಬೇಕಾಗಿರುವಂಥದ್ದು ಧನುಶ್ರೀ. ಥ್ಯಾಂಕ್ ಯು ಗಂಗಾಧರ್ ವಾಗಡ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರೋದ್ರಿಂದ ಚಂದ್ರ ಅಷ್ಟರ ಮಟ್ಟಿಗೆ